ಗ್ರಾಮದೇವರು ಅನ್ನೋದು ಪ್ರತಿಯೊಂದು ಗ್ರಾಮದಲ್ಲೂ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಗ್ರಾಮದ ದೇವರನ್ನ ಪೂಜಿಸಿದ್ರೆ ಆ ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಪ್ರತಿ ಗ್ರಾಮದಲ್ಲೂ ಇದೆ. ಆದ್ರೆ ಸಕಾಲಕ್ಕೆ ದೇವರನ್ನ ಪೂಜಿಸ್ತಿದ್ರೆ ದೇವರು ಶಾಪವನ್ನು ಕೊಡ್ತಾನೆ. ಕಳೆದ ಹಲವು ವರ್ಷಗಳಿಂದ ದೇವರನ್ನ ಪೂಜಿಸಿದ್ದಕ್ಕೆ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ರೋಗ ರುಜಿನಗಳು ಬಂದು ಜನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದು ಆ ಜನರ ನಂಬಿಕೆ ಆಗಿದೆ. ಇದು ಈ ಹೊತ್ತಿನ ಸಮಯ ವಿಶೇಷ ದೇವರ ಶಾಪ. ನಾನು ವಿಜಯ. ಆ ಗ್ರಾಮದ ದೇವರನ್ನ ಪೂಜಿಸಿದ್ರೆ ಅವನು ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತಾನೆ. ಕಾಲ ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಾಗುತ್ತೆ. ಆದ್ರೆ ಕಳೆದ ಹಲವು ವರ್ಷದ ಹಿಂದೆ ಈ ಗ್ರಾಮದ ದೇವಸ್ಥಾನ ನಿರ್ನಾಮ ಆಗಿರೋದ್ರಿಂದ ಪೂಜೆ ಪುನಸ್ಕಾರಗಳು ಯಾವುದೂ ನಡೀತಾ ಇಲ್ಲ. ಹಾಗಾಗಿ ದೇವರು ಗ್ರಾಮಸ್ಥರ ಮೇಲೆ ತನ್ನ ಕೋಪ ತಾಪ ತೋರಿಸ್ತಾ ಇದ್ದಾನೆ ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಇದು ನೆಲಮಂಗಲ ತಾಲೂಕಿನ ಕಂಬಾಳ ಗ್ರಾಮ. ಇಲ್ಲಿ ಹಲವು ವರ್ಷಗಳಿಂದ ಪೂಜಿಸುತ್ತಿದ್ದ ಪುರಾತನ ಈಶ್ವರನ ದೇವಾಲಯವನ್ನ 4 ವರ್ಷಗಳ ಹಿಂದೆ ನೆಲಸಮ ಮಾಡಲಾಗಿತ್ತು. ಇದರಿಂದ ದೇವಸ್ಥಾನದ ಶಿವಲಿಂಗ ಮತ್ತು ಬಸವಣ್ಣನ ಮೂರ್ತಿಗಳು ಅನಾಥವಾಗಿದ್ದು ಗ್ರಾಮದ ಹೊರಗಿರೋ ಗುಡಿಸಲಿನಲ್ಲಿ ಪಾಳು ಬಿದ್ದಿವೆ. ಗ್ರಾಮದೇವರಿಗೆ ಯಾವುದೇ ಪೂಜೆ ಪುನಸ್ಕಾರ ನಡೆಯುತ್ತಿಲ್ಲವಾದ ಕಾರಣ ಗ್ರಾಮದಲ್ಲಿ ಹಲವು ತೊಂದರೆಗಳಾಗ್ತಾ ಇದೆ ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯ. ಕಳೆದ 4 ವರ್ಷಗಳ ಹಿಂದೆ ಕೇಶಿಶ್ ಅನ್ನೋ ಸಂಸ್ಥೆ ನೆಲಮಂಗಲದ ಡಾಬಾಸ್ಪೇಟೆ ಮಾರ್ಗವಾಗಿ ಮಾಗಡಿಗೆ ರಸ್ತೆಯನ್ನ ಅಭಿವೃದ್ಧಿ ಮಾಡೋ ನೆಪದಲ್ಲಿ ಕಂಬಾಳ ಗ್ರಾಮದಲ್ಲಿರುವ ಪುರಾತನ ಈಶ್ವರನ ದೇವಸ್ಥಾನವನ್ನ ನೆಲಸಮ ಮಾಡಿತ್ತು. ಇದರಿಂದಾಗಿ ದೇವಸ್ಥಾನದಲ್ಲಿನ ಶಿವಲಿಂಗ ಮತ್ತು ಬಸವಣ್ಣ ದೇವರ ಮೂರ್ತಿಗಳು ಅನಾಥವಾಗುವಂತಾಗಿತ್ತು. ಕಂಬಾಳ ಗ್ರಾಮಸ್ಥರಿಗೆ ಈಶ್ವರ ದೇವಸ್ಥಾನ ಪ್ರಮುಖ ದೇವಸ್ಥಾನವಾಗಿತ್ತು. ಹಾಗಾಗಿ ಈ ದೇವಸ್ಥಾನವನ್ನ ನಿರ್ನಾಮ ಮಾಡಿದ್ದಕ್ಕೆ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಕೇಶಿಶ್ ಸಂಸ್ಥೆ ಹೊಸ ದೇವಸ್ಥಾನವನ್ನ ನಿರ್ಮಿಸಿಕೊಡುವುದಾಗಿ ಗ್ರಾಮಸ್ಥರಿಗೆ ಭರವಸೆ ಕೊಟ್ಟಿತ್ತು. 4 ವರ್ಷವಾದ್ರೂ ಸಹ ಈ ಸಂಸ್ಥೆ ದೇವಸ್ಥಾನದ ಕಾಮಗಾರಿಯನ್ನ ಪೂರ್ಣ ಮಾಡಿಲ್ಲ. ಇತ್ತೀಚೆಗೆ ಗ್ರಾಮದಲ್ಲಿ ಹೆಚ್ಚಿನ ಸಾವು ನೋವುಗಳು ಸಂಭವಿಸ್ತಾ ಇವೆ. ಅಲ್ಲದೆ 1 ತಿಂಗಳಲ್ಲಿ ಒಟ್ಟು 30ರಿಂದ 40 ಮಂದಿ ವಿವಿಧ ಕಾರಣಗಳಿಂದ ಸಾವನ್ನಪ್ಪಿದ್ದಾರೆ. ಜೊತೆಗೆ ಗ್ರಾಮಸ್ಥರಲ್ಲಿ ರೋಗ ರುಜಿನಗಳು ಕೂಡ ಹೆಚ್ಚಾಗಿಯೇ ಕಂಡು ಬರ್ತಾ ಇದೆ ಅಂತಾರೆ ಇಲ್ಲಿನ ಜನ. ಅನೇಕ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಆದರೂ ಸುಮ್ಮನೆ ನಾವು ಹೇಳಿದ್ದು ಅವ್ರ ಮನಸ್ಸಿಗೆ ತಟ್ಟಂಗೆ ಕಾಣಲ್ಲ ಅನ್ನಿಸ್ತದೆ. ಅದಕ್ಕೋಸ್ಕರ ನಾವೀಗ ಇಡೀ ಗ್ರಾಮದವರೆಲ್ಲ ಸೇರ್ಕೊಂಡು
ಇದ್ರ ಬಗ್ಗೆ ದೊಡ್ಡ ಆಂದೋಲನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾ ಇದ್ದೀವಿ. ಅವ್ರ ರಸ್ತೆ ಕಾಮಗಾರಿ ಮಾಡೋಕ್ಕೂ ಅವಕಾಶ ಕೊಡೋದಿಲ್ಲ. ದೇವಾಲಯ ಪೂರ್ಣವಾಗಬೇಕು, ಅನಂತರ ಅವರ ರಸ್ತೆ ಕಾಮಗಾರಿ ನಡಿಬೇಕು. ಈ ಹಂತಕ್ಕಂತೂ ನಾವು ತಲುಪಿದ್ದೀವಿ. ಚೋಳರ ಕಾಲದ ಈ ದೇವಾಲಯದ ಸುತ್ತಮುತ್ತಲ ಪ್ರದೇಶದಲ್ಲಿ ಹಿಂದೆ ಅನೇಕ ಋಷಿ ಮುನಿಗಳು ತಪಸ್ಸು ಮಾಡಿದ್ರಂತೆ. ಸಾಕಷ್ಟು ಹೆಸರುವಾಸಿಯಾಗಿದ್ದ ಈ ದೇವಾಲಯದಲ್ಲಿ ಪ್ರತಿದಿನ 2 ಹೊತ್ತು ಶಾಸ್ತ್ರೋಕ್ತವಾಗಿ ಪೂಜೆಗಳು ನಡೀಬೇಕಿತ್ತು. ಆದ್ರೆ ದೇವಾಲಯ ನಿರ್ನಾಮಗೊಂಡಿದ್ದರಿಂದ ದೇವರಿಗೆ ಸರಿಯಾಗಿ ಪೂಜೆ ಸಲ್ತಾ ಇಲ್ಲ. ನಾಲ್ಕು ವರ್ಷಗಳಿಂದ ಇಲ್ಲಿ ಸಾವು ನೋವು ಹೆಚ್ಚಾಗ್ತಾ ಇದ್ದು, ಆದಷ್ಟು ಮಟ್ಟಿಗೆ ಅರ್ಚಕರು ಮೂರ್ತಿಗಳಿಗೆ ಪೂಜೆ ಮಾಡುತ್ತಾ ಬಂದಿದ್ದಾರೆ. ವೈದಿಕ ಪರಂಪರೆಗೆ ಅನುಸಾರವಾಗಿ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಿ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಬೇಕು ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬಂದಿರುವ ಅರ್ಚಕ ಲಿಂಗದೇವರು ಹೀಗೆ ಹೇಳ್ತಾರೆ. ಇದು ಪೂಜೆ ಪುರಾತನ ಕಾಲದಿಂದಲೂ ಕೂಡ ಅಷ್ಟೇ, ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲಾಗಿಲ್ಲ ಸರ್. ಆ ಥರ ಮಾಡಿ ಒಂದು 6 ತಿಂಗಳು ವರ್ಷ ಪೂಜೆ ನಿಲ್ಲಿಸಿರೋ ಮಳಮೂಟೆ ಕಟ್ಟಿ ಗ್ರಾಮಸ್ಥರೆಲ್ಲ ನೋಡಿದಾಗ ಸಾವು ನೋವು ಜಾಸ್ತಿ ಆದರೂ ಕೂಡ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ಸಾಕಷ್ಟು ತಾಳ್ಮೆಯಿಂದ ಇದ್ದರು. ಆದರೂ ಸಾವು ನೋವುಗಳು ಜಾಸ್ತಿ ಆಗಿಬಿಡ್ತದೆ ಸರ್. ಅದಕ್ಕೋಸ್ಕರ ಏನು ಮಾಡಿದರು, ಇದನ್ನ ಆ ಮರಳುಮೂಟೆನ ತೆರವುಗೊಳಿಸಿ ನಂತರದಲ್ಲಿ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪೂಜೆ ಮಾಡಿ ಸ್ವಾಮಿ ನೀವು ನಮಗೆ ತುಂಬ ಇದಾಗಲ್ಲ, ಕಷ್ಟ ಇದಾಯಿತು, ಇದೇನೋ ಒಂದು ಶಾಪ ಅಂತ ಸುಮಾರು ಜನಗಳ ಬಾಯಿಗಳು ಕೇಳಿದ್ರು. ಆವಾಗೇನು ಮಾಡೋದು, ನಾವು ನಮ್ಮ ವೈದಿಕ ಪರಂಪರೆಗೆ ಅನುಸಾರವಾಗಿ ತಿರ್ಗಿ ಪುನಃ ಆ ಮರಳುಮೂಟೆಗಳನ್ನು ತೆರವುಗೊಳಿಸಿ ಪುನಃ ಪೂಜೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಇನ್ನು ದೇವಸ್ಥಾನವನ್ನ ನಿರ್ಮಿಸಿಕೊಡುವಂತೆ ಗ್ರಾಮಸ್ಥರು ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಕೇಳಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಿರೋದ್ರಿಂದ ಗ್ರಾಮಸ್ಥರೇ ಊರಿನಲ್ಲಿ ಶೆಡ್ ಮಾಡಿ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅದೇ ಶೆಡ್ಡಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ತಿಳಿಸ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಚ್ಚೆತ್ತು ಇನ್ನು ಮುಂದೆ ಎಲ್ಲಾದ್ರೂ ನಮ್ಮ ನೇರ್ಪು ಮಾಡಿರಿ. ಇಲ್ಲಿ ಶಿವಂಗಿಂದ ಇಲ್ಲಿವರೆಗೂ ರೋಡು ತೆಪ್ಪಿಸ್ಬಿಟ್ಟವ್ರೆ. ಮೋರಿಗಳೆಲ್ಲ ಕಿತ್ತಾಕಿ ನೇರ್ಪು ಇಲ್ಲ. ದಿವಸ ಕೈ ಕಾಲು ಮುರ್ಕಂತಲೇ ಅವ್ರೆ, ಆಕ್ಸಿಡೆಂಟ್ಗಳು ಆಗ್ತಲೇ ಅವ್ರೆ, 108 ಬತ್ತಲೇ ಇದೆ, ಒತ್ಕೊಂಡು ಆಸ್ಪತ್ರೆಗೆ ಸಿಗ್ತಲೇ ಅವ್ರೆ. ಏನು ಪ್ರಯೋಜನ ಆಗ್ತಾ ಇಲ್ಲ. ಕಾಲ ಬದಲಾದಂತೆ ಅಭಿವೃದ್ಧಿನೂ ಆಗ್ತಾನೆ ಇರುತ್ತೆ. ಅಭಿವೃದ್ಧಿ ಅನ್ನೋದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನ ತಂದು ಬಿಡುತ್ತೆ. ಇಂತಹ ಅಭಿವೃದ್ಧಿ ಜನರಿಗೆ ಪೂರಕವಾಗಬೇಕೇ ಹೊರತು ಮಾರಕ ಆಗಬಾರದು. ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಹಳೆಯದೆಲ್ಲವೂ ಕೊಚ್ಚಿ ಹೋಗಿ ಹೊಸತರ ಪ್ರಯೋಗವಾಗಬಾರದು. ಇನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ದೇವಾಲಯವನ್ನ ಕೆಡವಿರೋದು ಮಾತ್ರ ನಿಜಕ್ಕೂ ಬೇಸರದ ಸಂಗತಿ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಿಕೊಡ್ಬೇಕಾಗಿದೆ. ವಿನೋದ್ ವಿ, ಸಮಯ ನ್ಯೂಸ್, ನೆಲಮಂಗಲ. ಒಟ್ಟಾರೆ ಆಧುನಿಕ ಯುಗದಲ್ಲೂ ಇಂತಹ ಘಟನೆಗಳು ನಡೀತಾ ಇರೋದು ಕಾಕತಾಳೀಯವೋ ನೈಜವೋ ಅನ್ನೋದನ್ನ
ಕಾಲವೇ ತೀರ್ಮಾನ ಮಾಡುತ್ತೆ. ಅದೇನೇ ಇರಲಿ, ಜನ ಭಕ್ತಿ ಭಾವದಿಂದ ನಂಬಿಕೊಂಡು ಬಂದಿರುವ ಈ ದೇವಾಲಯವನ್ನ ಕೆಶಿಪ್ ಸಂಸ್ಥೆ ಆದಷ್ಟು ಬೇಗ ನಿರ್ಮಿಸಿಕೊಡ್ಬೇಕು. ಆಗಷ್ಟೇ ಗ್ರಾಮಸ್ಥರು ಹೇಳುವಂತೆ ದೇವರ ಶಾಪ ನಿರ್ನಾಮವಾಗಿ ಗ್ರಾಮ ಅಭಿವೃದ್ಧಿ ಕಾಣೋಕೆ ಸಾಧ್ಯ. ಇದು ಇವತ್ತಿನ ಸಮಯ ವಿಶೇಷ. ಸಮಯ ಸಮಾಚಾರ ನಿರಂತರ.